ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ ಅಣ್ಣ ಹುಡುಗ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಅಮ್ಮುಕು ಬಿಗ್ ಬಾಸ್ ಅಗ್ನಿ ಪರೀಕ್ಷೆವರೆಗೂ ಬಂದವನೆ ಅಂದ್ರೆ ಅವನು ಇದಕ್ಕೆ ಎಷ್ಟು ಎಫರ್ಟ್ಸ್ ಹಾಕೋನೆ ಗೊತ್ತಾ? ಇನ್ನ ನೋಡ್ರೆ ಕರೇ ಗಣಪತಿ ನೋಡ್ದಂಗಾಗತ್ತೆ, ಬೈಯಕ್ಕೂ ಮನ್ಸಾಗಲ್ಲಪ್ಪ. ಸರ್ ಕುಸ್ತಿ ಆಡಿ ನಮ್ ದೇಶಕ್ಕೆ ಗೋಲ್ಡ್ ಮೆಡಲ್ ತಂದಿದ್ದೀನಿ. ಯಾರಪ್ಪ ನೀನು? ಸರ್ ಸ್ಪೋರ್ಟ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಗಂಟ ಹೋಗಿದ್ದೀನಿ. ಇಂಟರ್ನ್ಯಾಷನಲ್ ಎಲ್ಲ ಸಾಕಾಗಲ್ಲಪ್ಪ, ನಮ್ ಭೂಮಿ ಬಿಟ್ಟು ನೀನ್ ಮಂಗಳ ಗ್ರಹ ಗಂಟ ಹೋಗ್ಬೇಕಿತ್ತು. ಸರ್ ಅಮುಕು ಅಮಾಲ್ ಡುಮಾಲ್, ಯು ಆರ್ ಸೆಲೆಕ್ಟೆಡ್. ನಿನ್ನಂತವನೇ ಬಿಗ್ ಬಾಸ್ ಬೇಕಾಗಿದ್ದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ ನೀನು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ, ಹೊರಗಡೆ ನಾನು ನಿನ್ನ ಚಿಟ್ರು ಮಳೆ ಆಡಿಸ್ದಂಗ ಆಡಿಸ್ತೀನಿ. ರೋಸ್ಟ್ ಅಂದ್ರೆ ಇದೇನಾ ಅಂತ ಅನ್ಕೋಬೇಕು ನೀನು. ಅವ್ನ ವಿಷಯನೇ ಗೊತ್ತಿರ್ಲಿಲ್ಲ. ಲೇ ಜೊಲ್ಲ, ಇದಕ್ಕೆ ಜೊಲ್ಲ ಅನ್ನೋದು. ಅಲ್ಲಿ ಹೀರೋನ ಮಾತಾಡಿಸ್ತಾ ಇದ್ದ, ಅಲ್ಲಾರ ಹುಡುಗಿ ಆಯ್ ಅಂದ ತಕ್ಷಣ ಅಂತ ಹೋಗ್ಬಿಟ್ಟ. ಸರ್ ತಿಕ್ ನಂಗೆ ಹುಚ್ಚುಚ್ಚಂಗೆ ಮೆಂಟ್ಲಂಗೆ ಮಾತಾಡ್ತಾನ ಅವ್ನು ಮಾತಾಡಿದ್ ನಿಮ್ಗೆ ಅರ್ಥ ಆಯ್ತಾ ಸರ್? ಸರ್ 3 ಜನ್ಮ ಎತ್ತು ಬಂದ್ರು ಅರ್ಥ ಆಗಲ್ಲ ಸರ್. ಕರೆಕ್ಟ್ ಆಗಿ ಅವನು 3 ತಿಂಗಳಿಗೆ ಹುಟ್ಟಿರೋದು. ವೆರಿ ಫಾಸ್ಟ್ ಬುಲೆಟ್ ಟ್ರೈನ್. ಉತ್ತರ ಕೊಟ್ಟು ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿದೆ, ಮಸ್ತ್ ಆಗಿದೆ. ಸರ್ ಪಕ್ಕದಲ್ಲಿ ನಿಂತಿರೋರು ಯಾರಾದ್ರೂ ಈ ಬಾಳೆಹಣ್ಣು ತೆಗ್ದು ಒಂದು ಬಾಯಿಗೆ ಹಾಕ್ರಿ. ಗೈಸ್, ಫೋನ್ ಪೇ ಗೂಗಲ್ ಪೇ ಇಂದ ಕ್ಯಾಶ್ ಬ್ಯಾಕ್ ಬರ್ತಾ ಇಲ್ವಾ? ನನ್ನ ಬಯೋದಲ್ಲಿ ಫಸ್ಟ್ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ ಫ್ರೆಂಡ್ಗೆ ಜಸ್ಟ್ ₹1 ಪೇ ಮಾಡ್ರಿ. ₹10, ₹20, ₹50, ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಜಸ್ಟ್ ₹1 ಪೇ ಮಾಡಿದ್ರೆ ಪಕ್ಕ ಕ್ಯಾಶ್ ಬ್ಯಾಕ್ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಇವನ್ ಹೆಸರ ಅರ್ಜುನ್ ಆದಿ ಅಂತ ಹೇಳಿ, ಇವನು ಮೈಸೂರ್ನವ. ಅಮ್ಕುಡುಮ್ಕೊಂತ ಕಂದಿದ ಬಿಗ್ ಬಾಸ್ ಅಲ್ಲಿ ಬರ್ಬಾರ್ದಪ್ಪ. ಟಿವಿನ ಹೊರಗೆ ಹಾಕ್ಬಿಡ್ತೀನಿ ಅವತ್ತು ನೈಟೇನೆ. ಯಾಕೆ ಬ್ರೋ? ಇಲ್ಲೇ ಅಮ್ಕ ಅಂತ ಅಂತಾನೆ. ಅಲ್ಲೋಗ್ಬಿಟ್ಟು ಅಂದ್ರೆ ಯಾರು ನೋಡ್ತಾರೆ? ಅಯ್ಯೋ ಅಮ್ಕುಡುಮ್ಕೋ, ನೀನ್ ಎಲ್ಲಿಂದ ಅಲ್ಲೇ ಇದ್ಬಿಡು. ಬಿಗ್ ಬಾಸ್ಗೆ ನೀನ್ ಹೋದ ಅನ್ಕೋ, ನಮ್ ತಾಯಿನಾಗ 15 ಟಿವಿ 1.5 ವರ್ಷ ಸಾಕ್ಬಿಡ್ತೀನಿ. ಟಿವಿನ ಹೊರಗೆ ಸಾಕ್ಬಿಡ್ತೀನಿ ಅವತ್ತು. ಅದು ನೀನ್ ಹೇಳಬಾರ್ದು ವರ್ಮ, ರಾಜ ವರ್ಮ. ನಾವ್ ಹೇಳಬೇಕು. ತಿಳುವಳಿಕೆ ಇಲ್ದೆ ಮಾತಾಡ್ತಾ ಇದ್ಯಾ? ಭಕ್ತಿಯ ಕಣ್ಣೀರು ಇಲ್ಲಿ ಬೀಳಬೇಕಾಗಿರೋದು ವೇದನೆಯ ಕಣ್ಣೀರಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಜ್ಞಾನ ಬರುತ್ತೆ. ಎದ್ಮೇಲೆ ಈ ವಿಭೂತಿನ ಎಳ್ನೀರಿನಲ್ಲಿ ಬೆರೆಸ್ಕೊಡಿ. ವಿಕ್ಕಿ ಹೇಳ್ ಸರ್. ವಿಕ್ಕಿ ಇಬ್ರು ಹೋಗಿ ಎಲ್ಲಾದ್ರೂ ಸಗಣಿ ನೆಕ್ಕಿ. ಡುಂಪಾಪ ಮೀನಿಂಗ್ ಏನು? ಇಡೀ ದೇಶಕ್ಕೆ ಗೊತ್ತಾಗ್ಬೇಕಾಗಿರೋ ಆನ್ಸರ್ ಇದು. ಎಲ್ಲ ಕಾಯ್ತಾ ಇದ್ವಿ. 4 ಜನ ಗುಂಡೋಡ್ಸ್ಕೊಳಕ್ ಬೇರೆ ಹೋಗೋರೆ ಆನ್ಸರ್ ಗೊತ್ತಾಯ್ತು ಅಂತ. ತುಂಬಾ ಜನ ಕೇಳ್ಬಿಟ್ಟಾರೆ ಸರ್, ನಾನು ಯಾರಿಗೂ ಹೇಳಿಲ್ಲ. ಇದೇ ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಅದೇನೋ ಚೇರ್ ಅಲ್ಲಿ ಆರಾಮಾಗಾದ್ರೂ ಕುಂತ್ಕೊಳ್ಳೋದು, ಯಾಕೋ ಬದುಕು ಜಟಕ ಬಂಡಿ ಪ್ರೋಗ್ರಾಮ್ ಬಂದಿರೋ ಒಂಥರ ಹಿಂಗ್ ಕುಂತಿದ್ಯಾ? ಡೂ ಅಂದ್ರೆ ಧೈರ್ಯ, ಡೂ ಅಂದ್ರೆ ದುರ್ಬೀಜ ಕಣಲೆ, ಪಾ ಅಂದ್ರೆ ಪಾಪ, ಪಾ ಅಂದ್ರೆ ಪೌಡೆ, ಪಾ ಅಂದ್ರೆ ಪುಣ್ಯ, ಇನ್ನೊಂದ್ ಪಾ ಅಂದ್ರೆ ಪಜಾಮ್. ಪಾಪ ಪುಣ್ಯ ಮಾಡಕ್ ನಂತರ ಧೈರ್ಯ ಇರ್ಬೇಕು. ನಿಂತರ ದುರ್ಬೀಜ ತರ ಆಡ್ಬೇಕಂದ್ರೆ 4 ಸತಿ ಮಲೇರಿಯಾ ಬಂದಿರ್ಬೇಕು. ಡುಂಪಾ ಪಾ ಡುಂಪಾ 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 ಪ. ಇಷ್ಟ ದಿವಸ ಹೋಗ್ಲಿ ಪಾಪ, ಏನೋ ಚಿಕ್ಕ ಹುಡುಗ ತಿಗ್ದಲ್ಲಿ ಸ್ಪ್ರಿಂಗ್ ಇಟ್ಕೊಂಡಂಗ ಆಡ್ತವನೆ ಅಂತ ನಾನು ಸುಮ್ನೆ ಆಗಿದ್ದೆ. ಇನ್ನು ಮೇಲೆ ಬಿಡಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಮ ಸೈಕ್ ಸತ್ಯ. ನಿಮ್ ನಗು ನನಗೆ ತುಂಬಾ ಇಂಪಾರ್ಟೆಂಟ್. ಇದೇ ತರ ನಗ್ತಾರಿ ಅಂತ ಹೇಳ್ತಾ ಸ್ವಲ್ಪ ಸಪೋರ್ಟ್ ಮತ್ತೆ ಫಾಲೋ ಮಾಡಿ. ಒಳ್ಳೊಳ್ಳೆ ರೋಸ್ಟ್ ಡುಂಪ ಅನ್ಸನ. ಬಿಗ್ ಬಾಸ್ ಮನೆಗೆ ಹೋಗೋ ಅವಕಾಶಕ್ಕಾಗಿ ಮಹಾಯುದ್ಧ. ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಶರಡಿ ಹಿಡಿದು 60 ಜನರನ್ನ ಈ ಅಗ್ನಿ ಪರೀಕ್ಷೆಗೆ ಕರ್ಕೊಂಡ್ ಬಂದಿದ್ದಾರೆ. ಸಾಗೋ ದಾರಿ ಲೀಥರ್. ನಾನೊಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಬಿಗ್ ಬಾಸ್ಗೋಸ್ಕರ ನೀವು ಇದನ್ನ ಡಿಸ್ಟ್ರಾಯ್ ಮಾಡಕ್ ಹೇಳಿದ್ದೀರಾ. ನೀವೇ ನಿಮ್ ತಲೆನ ಬೋಡಿಸ್ಕೊಳ್ಳಿ. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೇ ಭಾನುವಾರ ರಾತ್ರಿ 9 ಗಂಟೆಗೆ. ನೀನ್ ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕಾ? ಸೆಲೆಕ್ಷನ್ ರೂಟರ್.
ಪವರ್ ಇಲ್ಲ ಅಂತ ಆಯ್ತಲ್ಲ, ನಿಮ್ಮಂತವ್ರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಹೋಗ್ತೀರಾ? ನೋಡ್ರಿ ಸರ್, ಯಾರಿಗೂ ಗೊತ್ತಿರೋದು ಅಲ್ಲನ್ನು ನೋಡ್ಬಿಟ್ಟು ಕೂಡ ಜ್ಯೋತಿಷ್ ಹೇಳ್ತೀನಿ ನಾನು. ಓ ಗುರುಜಿಯವರು ಅಲ್ಲೂ ನೋಡಿ ಹೇಳ್ತಾರೆ. ಹಂಗಾದ್ರೆ ಗುರುಜಿ ನೀವು ತುಟಿ ನೋಡಿ ಹೇಳ್ತೀರಾ? ನಿಮ್ಮ ಮನಸ್ಸಿನಲ್ಲಿ ಬರುವಂತ ಒಂದು ಹಾಡನ್ನ ಹೇಳಿ, ಆ ಹಾಡಲ್ಲಿ ನಾನು ನಿಮ್ಮ ಮನೆ ಯಾವಾಗ ಆಗುತ್ತೆ ಅಂತ ಹೇಳ್ತೇನೆ. ಇವಾಗ ನಾವೇನಾದ್ರೂ ಸಾಂಗ್ ಹೇಳಿ ಅಂತ ಹೇಳಿದ್ದಕ್ಕೆ ಯಾವ್ದಾದ್ರು ಲವ್ ಸಾಂಗು, ಮಾತು ನನ್ನೋಳು ಮೌನಾನು ನನ್ನೋಳು ಅಂತ ಆಡ್ದೆ ಅನ್ಕೋ. ನೀನ್ ಲವ್ ಅಲ್ಲಿ ಇದೆಯಪ್ಪ, ಫಸ್ಟ್ ಲವ್ ಮಾಡು, ಆ ಹುಡ್ಗಿ ಖರ್ಚು ಮಾಡಕ್ಕೆ ಕಾಸಿರಲ್ಲ ನಿನ್ನ ಹತ್ರ, ಮನೆಯಲ್ಲಿ ಕಟ್ತೀಯ ಅಂತ ಎದೆ ಮೇಲೆ ಡಮಾರ ಅಂತ ಕಲ್ಲಾಕ್ತಾರೆ. ಅದಿಲ್ಲ ಅಂತ ಲವ್ ಫೇಲ್ಯೂರ್ ಸಾಂಗ್, ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಅಂತ ಆಡಿದ್ರೆ ಲವ್ ಫೇಲ್ಯೂರು. ಎಣ್ಣೆ ಹೊಡೆಯಕ್ಕೆ ಕಾಸಿಲ್ಲ ನಿನ್ನ ಹತ್ರ, ಮನೆ ಕಟ್ತಾನಂತೆ, ಮನೆ ನಡೆಯ ಅಂತಾನೆ. ಹಂಗು ತಾಯಿ ತಾಯಿ ಅಂತ ಒಂದ್ ಸಾಂಗ್ ಆಡ್ದೆ ಅನ್ಕೋ, ಅದಕ್ಕೂ ಫಸ್ಟ್ ತಾಯಿನ ನೋಡ್ಕೊಳಪ್ಪ, ತಾಯಿಯೇ ಮೊದಲ ದೇವರು, ತಾಯಿಯೇ ಫಸ್ಟ್ ನಿನ್ ಮನೆ ಅಂತಾನೆ. ಈ ತರ ಕನ್ಫ್ಯೂಸ್ ಮಾಡೋ ಗುರುಜಿ ನಾನೆಲ್ಲೂ ನೋಡಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇವಾಗ ಇನ್ನೊಂದು ಹಾಡು ಹೇಳಿದ್ರೆ ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ. ಅಂದ್ರೆ ಈ ಗುರುಜಿಗೆ ಎಲ್ರೂ ಕೈಲಿ ಹಾಡು ಹೇಳಿಸ್ಕೊಬೇಕು ಅಂತ ಆಸೆ. ಯಾಕೆ ಹೇಳ್ರಿ, ಗುರುಜಿಗೆ ಹಾಡು ಹೇಳಕ್ಕೆ ಅರ್ಜೆಂಟ್ ಆಗೈತೆ. ಎಲ್ಲರೂ ಒಂದ್ ಸ್ವಲ್ಪ ಹಾಡು ಹೇಳಿದ್ರೆ ನಾವು ಸಲೀಸಾಗಿ ಹೋಗ್ಬೋದು ಅಂತ ಹಾಡು ಹೇಳಿಸ್ಕೊಂತವ್ರೆ. ಅದರಿಂದಲೇ ಅಲ್ಲಿ ನೋಡಿ ಕೂಡ ಜ್ಯೋತಿಷ್ ಹೇಳ್ತೀನಿ. ನಾನು ತಿಗದ ಬಗ್ಗೆ ಮಾತಾಡಿದ್ರು, ಖಂಡಿತ ಕೂಡ ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತಾರೆ. ತಿಗ ಸಾಟಾನು ಅನ್ಬಿಡ್ರಿ. ಇದೇ ನ್ಯೂಸ್ ಚಾನಲ್ ಅನ್ಕೊಂಡಿದೀರಾ, ನಿಮ್ ಮನೆ ಬಚ್ಚಲ ಮನೆ ಅನ್ಕೊಂಡಿದೀರಾ? ಕೂಡ ತಿಗ ಹಸುಗೆ ನಾವು ತಿಗಕ್ಕೆ, ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100%. ಅಂದ್ರೆ ಈ ಗುರುಜಿಯವರ ಲ್ಯಾಂಗ್ವೇಜ್ ತುಂಬಾ ಕ್ಯಾಶುವಲ್ ಆಗಿದೆ. ಸಗಣಿ ಅನ್ನಲ್ಲ ಅನ್ಸುತ್ತೆ, ಹಸು ಹೇಲು ಇಲ್ಲಾಂದ್ರೆ ಹಸು ಕಕ್ಕ ಅಂತಾರೆ ಅಂತ ಅನ್ಸುತ್ತೆ. ಇದೇ ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ, ಬರೀ ಹುಡುಗಿರು ತಿಗಕ್ಕೆ ಹೊಡಿತಾ ಇದ್ರು, ಬರ್ಬತ್ ಆಗೋಗ್ಬಿಟ್ರು ಅವರು. ಇದೇನಾದ್ರೂ ನ್ಯೂಸ್ ಚಾನೆಲ್ ಆಗಿರ್ಲಿಲ್ಲ ಅಂದಿದ್ರೆ ಗುರುಜಿ ಪಕ್ಕ ಏನ್ ಹೇಳ್ತಿದ್ದ ಗೊತ್ತಾ? ಹಿಂಗೆ ಒಬ್ರು ಹೀರೋ ಇದ್ರು, ಬರೀ ಹುಡುಗಿರ್ ತಿಗಕ್ಕೆ ಹೊಡಿತಿದ್ರು, ಅವ್ರು ತಿಕಾನೇ ಹೊಡ್ಸ್ಕೊಂಡು ಹೋಗ್ಬಿಟ್ರು ಅನ್ಬಿಡ್ತಿದ್ದ. ಹೊಡಿತಾ ಇದ್ರು, ಬರ್ಬತ್ ಆಗೋಗ್ಬಿಟ್ರು ಅವರು.